ಪುನರ್ಜನ್ಮ ಅನ್ನೋ ಒಂದು ನಂಬಿಕೆ ಆ ಮನೆಯವರಿಗೆ ತಮ್ಮ ಮನೆಯವರಿಂದಲೇ ಇಂಥ ಸಾವು ಬರುತ್ತೆ ಅನ್ನೋದು ಬಹುಶಃ ಕನಸಲು ಯೋಚನೆ ಮಾಡಿರಲಿಲ್ಲ ಅನಿಸುತ್ತೆ. ಮನೆಯವರೇ ಕಣ್ಣು ಮುಂದೆನೇ ನೆರಳ್ತಾ ಸಾಯ್ತಾ ಇದ್ದರೂ ಬಿಚ್ಚದೆ ನಿಂತಿದ್ದ ಆ ನರಹಂತದ ರಾಕ್ಷಸ. ನಮಸ್ತೆ ಕರ್ನಾಟಕ, ಸಂಭವಮಿದೆ ಸ್ವಾಗತ. ಒಂದೇ ಕುಟುಂಬದ ಸದಸ್ಯರು ಸಡನ್ ಆಗಿ ಅಸ್ವಸ್ಥರಾಗಕ್ಕೆ ಶುರುವಾಗ್ತಾರೆ, ಅಂದರೆ ಹುಷಾರಿಲ್ದಂಗೆ ಆಗಕ್ಕೆ ಶುರುವಾಗ್ತಾರೆ. ವಿಪರೀತ ಹೊಟ್ಟೆ ನೋವು ಬರೋದು, ಕೂದಲು ಉದುರೋದು, ಕೈಕಾಲುಗಳಲ್ಲಿ ನೋವು ಕಾಣೋಕ್ಕೆ ಶುರುವಾಗೋದು, ದೇಹ ಅಶಕ್ತವಾಗೋದು. ಇದು ಯಾವುದೋ ಫಿಲಮ್ ಸ್ಟೋರಿ ಅಲ್ಲ, ದೆಹಲಿಯಲ್ಲಿ ನಡೆದಂಥ ಒಂದು ಭಯಾನಕ ಸತ್ಯ ಘಟನೆ. ಇದನ್ನು ಕೊನೆಯವರೆಗೂ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ವರುಣ್ ಅರೋರಾ ಅನ್ನೋ ಒಬ್ಬ ವ್ಯಕ್ತಿಯನ್ನ ದೆಹಲಿಯ ಪೊಲೀಸರು ಮಾರ್ಚ್ 23, 2021 ಅರೆಸ್ಟ್ ಮಾಡ್ತಾರೆ. ಅವನ ಮೇಲೆ ಅವನ ಹೆಂಡತಿಯ ಮನೆಯವರನ್ನ ಕೊಂದಿರುವಂಥ ಆಪಾದನೆ ಇರುತ್ತೆ. ವರುಣ್ ಅರೋರಾ ಏನು ಬಡವನಾಗಿರೋದಿಲ್ಲ. ತಿಂಗಳಿಗೆ ಸುಮಾರು 4 ಲಕ್ಷ ರೂಪಾಯಿಯಷ್ಟು ಬರೀ ಬಾಡಿಗೆನೆ ಬರ್ತಾ ಇರುತ್ತೆ. ಅವನೊಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್. ಇಷ್ಟೆಲ್ಲ ಆಸ್ತಿ ಅಂತಸ್ ಇದ್ರೂ ಕೂಡ ಆ ವ್ಯಕ್ತಿಗೆ ತನ್ನ ಹೆಂಡತಿಯ ಮನೆಯವರ ಮೇಲೆ ಅಂಥ ದ್ವೇಷ ಏನಿತ್ತು, ಅವರನ್ನು ಅಷ್ಟು ಭಯಾನಕವಾಗಿ ಸಾಯಿಸೋದಕ್ಕೆ ಕಾರಣ ಆದರೂ ಏನಿತ್ತು? ಈ ವರುಣ್ ಅರೋರಾಗೆ ದೇವೇಂದ್ರ ಶರ್ಮಾ ಅನ್ನೋ ವ್ಯಕ್ತಿಯ ಮೊದಲನೇ ಮಗಳನ್ನ ಕೊಟ್ಟು 2009 ಮದುವೆ ಮಾಡಿರ್ತಾರೆ. ದೇವೇಂದ್ರ ಶರ್ಮಾ ದೆಹಲಿಯ ಇಂದ್ರಪುರಿಯಲ್ಲಿ ವಾಸವಾಗಿರ್ತಾರೆ. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬಳು ಪ್ರಿಯಾಂಕಾ ಶರ್ಮಾ, ಇನ್ನೊಬ್ಳು ದಿವ್ಯಾ ಅರೋರಾ ಶರ್ಮಾ. ದೇವೇಂದ್ರ ಶರ್ಮಾ ಅವರ ಹೆಂಡತಿ ಅನಿತಾ ಶರ್ಮಾ. ದೇವೇಂದ್ರ ಶರ್ಮಾ ತಮ್ಮ ಸಹೋದರ ಜೊತೆ ಸೇರಿ ಹೋಮಿಯೋಪತಿಕಲ್ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯನ್ನ ನಡೆಸ್ತಾ ಇರ್ತಾರೆ. ಹಾಗೆ ನೋಡಿದ್ರೆ ದೇವೇಂದ್ರ ಶರ್ಮಾ ಮತ್ತೆ ವರುಣ್ ಅರೋರಾ ಇಬ್ಬರು ಕೂಡ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಸ್ಥಿತಿವಂತರೇ ಆಗಿರ್ತಾರೆ. 2009 ಮದುವೆಯಾದ ವರುಣ್ ಅರೋರಾ ಹಾಗೆ ದಿವ್ಯಾ ಅರೋರಾ ಶರ್ಮಾಗೆ 2016 ಮಕ್ಕಳೇ ಆಗೋದಿಲ್ಲ. ಕಾಮನ್ ಆಗಿ ಮಕ್ಕಳೇ ಆಗದೆ ಇರೋ ಒಂದು ದಂಪತಿಗೆ ಆಲ್ರೆಡಿ ಅವರು ಒಂದು ರೀತಿಯ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ. ಕೊನೆಗೆ 2017 ಗಂಡ ಹೆಂಡತಿ ಇಬ್ಬರು ಒಪ್ಪಿಕೊಂಡು IVF ಮೂಲಕ ಟ್ವಿನ್ಸ್ ಮಕ್ಕಳನ್ನ ಪಡೀತಾರೆ, ಒಂದು ಗಂಡು ಒಂದು ಹೆಣ್ಣು. ಈ ವಿಚಾರ ಫ್ಯಾಮಿಲಿಯ ಪ್ರತಿಯೊಬ್ಬರಿಗೂ ಖುಷಿಯನ್ನು ಕೊಟ್ಟಿರುತ್ತೆ. ಆದರೆ ವರುಣ್ ಅರೋರಾ ಅವರ ತಾಯಿಗೆ ಇದು ಅಷ್ಟಾಗಿ ಹಿಡಿಸೋದಿಲ್ಲ. ಅವರು ಇದನ್ನು ಅಷ್ಟಾಗಿ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಮುಂದೆ 2019 ವರುಣ್ ಅರೋರಾ ಅವರ ತಂದೆ ಚಂದೇರ್ಲಾಲ್ ಅರೋರಾ ಅವರು ಹೃದಯಾಘಾತದಿಂದ ಮರಣವನ್ನ ಹೊಂತಾರೆ. 2019 ಅವರ ತಂದೆ ಮರಣದ ನಂತರ, ಅಂದರೆ 2020 ದಿವ್ಯಾ ಅರೋರಾ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗ್ತಾರೆ. ಸೊ ಇಲ್ಲಿ IVF ಮೂಲಕ ಮಕ್ಕಳನ್ನ ಪಡೆದ ಆದ ಮೇಲೆ ಮೊದಲನೇ ಬಾರಿಗೆ ನ್ಯಾಚುರಲ್ ಆಗಿ ದಿವ್ಯಾ ಅರೋರಾ ಪ್ರೆಗ್ನೆಂಟ್ ಆಗಿರ್ತಾರೆ. ಇದು ಕಾಮನ್ ಆಗಿ ಎರಡೂ ಫ್ಯಾಮಿಲಿಗೆ ತುಂಬ ಸಂತೋಷನ ಕೊಟ್ಟಿರುತ್ತೆ. ಸ್ಪೆಷಲ್ ಆಗಿ ವರುಣ್ ಅರೋರಾಗೆ ಹಾಗೆ ಅವರ ತಾಯಿ ಜಿಯಾ ಅರೋರಾ ಅವರಿಗೆ ತುಂಬ ಖುಷಿಯನ್ನು ಕೊಟ್ಟಿರುತ್ತೆ. ಯಾಕೆ ಅಂದರೆ ವರುಣ್ ಅರೋರಾ ಹಾಗೆ ಅವರ ತಾಯಿ ಜಿಯಾ ಅರೋರಾ ಅವರು ದಿವ್ಯಾ ಹೊಟ್ಟೆಯಲ್ಲಿ ಹುಡ್ತಾ ಇರೋ ಮಗು ತಮ್ಮ ತಂದೆಯ ಪುನರ್ಜನ್ಮ, ಅಂದರೆ 2019 ತೀರಿಕೊಂಡ ಅವರ ತಂದೆ ಪುನರ್ಜನ್ಮವಾಗಿ ದಿವ್ಯಾ ಅರೋರಾ ಹೊಟ್ಟೆಯಲ್ಲಿ ಹುಡ್ತಾ ಇದ್ದಾರೆ ಅನ್ನೋದು ಅವರ ಬಲವಾದ ನಂಬಿಕೆ ಆಗಿರುತ್ತೆ. ಈ ಒಂದು ಪುನರ್ಜನ್ಮದ ಒಂದು ನಂಬಿಕೆ ಮುಂದೆ ಎಂತೆಂಥ ಅನಾಹುತಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತೀರಿ.